ನಮ್ಮ ಮಕ್ಳಿಗೆ ಬೈಬಲ್ ಕೊಡೋಣ ಪ್ರೇರೆ. ಪ್ರಥಮ ಪಾಠಶಾಲೆ ಯಾವ್ದು ಗೊತ್ತಾ? ಪ್ರಥಮ ಪಾಠಶಾಲೆ A ಫಾರ್ ಆಪಲ್ ಕಲಿಯುವಂಥ ನಮ್ಮೂರ ಶಾಲೆಯಲ್ಲ ಪ್ರಥಮ ಪಾಠಶಾಲೆ ಇರೋದು. ಒಂದು ಸಾರಿ ಜ್ಞಾನೋಕ್ತಿಗಳು 4ನೇ ಅಧ್ಯಾಯ 7ನೇ ವಚನದಲ್ಲಿ ನಿಮ್ಮಪ್ಪ ಏನು ಬರ್ಸಿದಾನಂತ ಒಂದು ಸಾರಿ ಓದು ನೋಡಿದ್ರೆ ಬುದ್ಧಿಯಾದ್ರೂ ಬರ್ಬೋದು ನಮಗೆ. ನೋಡಿ, ಜ್ಞಾನೋಕ್ತಿಗಳು 4ನೇ ಅಧ್ಯಾಯ 7ನೇ ವಚನ. ಒಂದ್ಸರಿ ಓದೋಣ. ಜ್ಞಾನವನ್ನು ಪಡೆಯಬೇಕೆಂಬುದೇ ಜ್ಞಾನ ಬೋಧೆಯ ಪ್ರಥಮ ಪಾಠ. ಜ್ಞಾನವನ್ನು ಪಡೆಯಬೇಕು. ಮತ್ತೆ ನಮ್ಮ ಮಕ್ಳಿಗೆ ಜ್ಞಾನ ಕಲಿಸೋದಕ್ಕೆ ಕಲಿಸ್ತಾ ಇದ್ದೀವಿ. ಶಿಶ್ವಾರಕ LKG UKG ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ಗ ಎಲ್ಲಿದೆ ಜ್ಞಾನ? ಜ್ಞಾನ ಎಲ್ಲಿದೆ? ಬೈಬಲ್ ಎನ್ನುವಂಥ ಸತ್ಯವೇದ ಗ್ರಂಥದಲ್ಲಿ ಇದೆ ಜ್ಞಾನ. ಅದೇ ಹೇಳ್ತಾ ಇದಾರಲ್ಲ ಪ್ರೇರೆ, ದೇವರು ಸೊಲೊಮೋನನ ಮೂಲಕ ಬರೆಸಿರುವಂಥ ಮಾತುಗಳನ್ನು ಒಂದು ಸಾರಿ ಜ್ಞಾನವಿಟ್ಟು ಕೇಳಿ. ಜ್ಞಾನವನ್ನು ಪಡೆಯಬೇಕೆಂಬುದೇ ಜ್ಞಾನ ಬೋಧೆಯ ಪ್ರಥಮ ಪಾಠ. ಪ್ರಥಮ ಪಾಠ ಜ್ಞಾನ ದೇವರಲ್ಲಿದೆ, ದೇವರ ವಾಕ್ಯದಲ್ಲಿ ಇದೆ. A ಫಾರ್ ಆಪಲ್ ಉಂಟು ಮಾಡಿದ್ದು ದೇವರು ಕಣೋ. ಆ ಮೇಸ್ಟ್ರು ಗೊತ್ತಿಲ್ಲ ಕಣೋ, ಆ ಟೀಚರ್ ಗೊತ್ತಿಲ್ಲ ಕಣೋ, ಆ ಹೆಡ್ ಮಾಸ್ಟರ್ಗೆ ಏನಂದ್ರೆ ಏನು ಗೊತ್ತಿಲ್ಲ ಕಣೋ ಅಂತ ಯಾವತ್ತಾದ್ರೂ ನಿಮ್ಮ ಮಕ್ಕಳಿಗೆ ಕುಂಡ್ರಿಸಿ ಹೇಳಿದಿಲ್ಲ? ನಮ್ಮ ಮಕ್ಕಳಿಗೆ ಹೇಳಿದೀವ ಪ್ರೇರೆ? A ಫಾರ್ ಆಪಲ್ ಉಂಟು ಮಾಡಿದಂಥವ್ರು ದೇವರು ಕಣೋ. B ಫಾರ್ ಬಾಯ್ ಉಂಟು ಮಾಡಿದಂಥವ್ರು ದೇವರು ಕಣೋ. ಬೇಡ, ಬಿ ಫಾರ್ ಬ್ಯಾಟ್ ಉಂಟು ಮಾಡಿದಂಥವ್ರು ದೇವರು. ಹಣ್ಣಿನ ಮರದಿಂದ ತಾನೇ ಬ್ಯಾಟ್ ಆಗುತ್ತೆ ಪ್ರೇರೆ. ಯಾವತ್ತಾದ್ರೂ ಹೇಳಿದೀವ ನಮ್ಮ ಮಕ್ಕಳಿಗೆ? ಮೂಢರಾದಂಥ ನಮಗೆ ಕ್ರೈಸ್ತರಿಗೆ ಗೊತ್ತಿಲ್ಲ, ಅಜ್ಞಾನಿಗಳು ನಾವು. ನಮಗೆ ಗೊತ್ತಿಲ್ಲ A ಫಾರ್ ಆಪಲ್ ಉಂಟು ಮಾಡಿದ್ದು ಯಾರು. ಅಲ್ಲಿ ಕಳಿಸ್ತಾ ಇದೀವಿ ಪಾಠ ಕಲಿಸಕ್ಕೆ ಅಲ್ವಾ? ಅಲ್ಲಿ ಕಲಿಸ್ತಾ ಇದ್ದೀವಿ. ಅವ್ರಿಗೆ ಗೊತ್ತಾ? ನಿಮಗೂ ಗೊತ್ತಾ? ನಿಮಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ, ಅವ್ರಿಗೂ ಗೊತ್ತಿಲ್ಲ. ಇವಾಗ ಯಾರ ಮಕ್ಳಿಗೆ ಬುದ್ಧಿ ಕೊಡಬೇಕು? ಹೇಗೆ ಮಕ್ಕಳು ತಿಳ್ಕೊತಾರೆ? ಜ್ಞಾನವನ್ನು ಪಡೆಯಬೇಕೆಂಬುದೇ ಜ್ಞಾನ ಬೋಧೆಯ ಪ್ರಥಮ ಪಾಠ. ಪ್ರಥಮ ಪಾಠಶಾಲೆ ಎಲ್ಲಿದೆ? ಬೈಬಲಲ್ಲಿರುವಂಥ ಸತ್ಯವೇದ ಗ್ರಂಥದಲ್ಲಿದೆ. ಓಕೆನಾ? ಸತ್ಯವೇದ ಗ್ರಂಥದಲ್ಲಿ ಇದೆಯಾ ಅಂತ ದೇವರು ಇಸ್ರಾಯೇಲರಿಗೆ ಆ ದಿನಮಾನಗಳಲ್ಲಿ ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ 6ನೇ ವಚನದಲ್ಲಿ ಒಂದ್ಸಾರಿ ಏನು ಹೇಳಿದಂತ ಗೊತ್ತಾ? ಗೊತ್ತು, ವಚನ ಗೊತ್ತು ನಿಮಗೆ. ಆ ವಚನ ಎಲ್ಲಿದೆ ಅಂತ ಚೆನ್ನಾಗಿ ಗೊತ್ತು. ಆದರೆ ಆ ವಚನದಲ್ಲಿರುವಂಥ ಪರಮಾರ್ಥ ನಮ್ಗೆ ಗೊತ್ತಾ ಬೇರೆ? ತಿಳ್ಕೊಳ್ಳೋಣ. ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ 6ನೇ ವಚನ ಒಂದ್ಸರಿ ತೆಗೆದು ನೋಡೋಣ. ಗೊತ್ತಿರುತ್ತೆ ನಿಮಗೆಲ್ಲ, ಆದರೂ ತೆಗೆದು ನೋಡೋಣ. ನಾನು ಈಗ ನಿಮಗೆ ತಿಳಿಸುವ ಮಾತುಗಳು ನಿಮ್ಮ ಹೃದಯದಲ್ಲಿ ಇರಬೇಕು. ಮೊದಲನೇದಾಗಿ ನಮ್ಮ ಹೃದಯದಲ್ಲಿ ಇರಬೇಕಂತ. ನಮ್ಮ ಹೃದಯದಲ್ಲಿ ಇದೆಯಾ? ನಮ್ಮ ಹೃದಯದಲ್ಲಿ